ಸರ್, ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಅವ್ರ ಸೇಫ್ಟಿ ಎಷ್ಟು ಇಂಪಾರ್ಟೆಂಟು, ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈ ಒಂದು ಬಿಸಿಲಲ್ಲಿ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ನನ್ನ ಹೆಸರು ಡಾಕ್ಟರ್ ಚನ್ಮಲ್ಲಯ್ಯ ಅಂತೇಳಿ. ನಾವು ವೈದ್ಯಕೀಯ ಪ್ರಕೋಷ್ಠ ಕಮಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ಲಕ್ಷಾಂತರ ಜನ ಬರೋದು ಮೊದಲೇ ನಮಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸಿಸ್ಟಮೆಟಿಕ್ ಆಗಿ ಡಾಕ್ಟರ್ಸ್ ಎಷ್ಟು ಅರೇಂಜ್ ಮಾಡಬೇಕು, ಸೊ ಆಂಬುಲೆನ್ಸ್ ಎಲ್ಲ ಎಷ್ಟು ಅರೇಂಜ್ ಮಾಡಬೇಕು, ಆಮೇಲೆ ಯಾವ ಥರ ಪೇಷಂಟ್ಸ್ ಬರ್ತವೆ, ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ನಾವು ಮುಂಚೆನೇ ಸಭಾ ಮಾಡಿ ಇದಕ್ಕೆಲ್ಲ ಪೂರ್ವಭಾವಿ ಸಭೆ ಮಾಡಿಬಿಟ್ಟು ನಾವು ಏನು ಬೇಕು ಅದನ್ನೆಲ್ಲ ಪ್ರಿಪ್ರೇಷನ್ ಆಗಿ ನಾವು ರೆಡಿಯಾಗಿದ್ವಿ. ಯಾವುದೇ ಎಮರ್ಜೆನ್ಸಿ ಬಂದ್ರೂ ಎದುರಿಸೋಷ್ಟು ನಮಗೆ ಸೌಕರ್ಯಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನಾವು. ಸೊ ಇಲ್ಲಿ ಒಂದು 30 ಆಂಬುಲೆನ್ಸ್ಗಳಿದೆ. ಸೊ ಒಂದು 40-50 ಜನ ಡಾಕ್ಟರ್ಸು, ನರ್ಸಿಂಗ್ ಸ್ಟಾಫ್ಗಳು, ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದನೂ ಸಪೋರ್ಟ್ ತೊಗೊಂಡಿದ್ವಿ, ಪ್ರೈವೇಟ್ ಕಾಲೇಜ್ಗಳಿಂದನೂ ಸಪೋರ್ಟ್ ತೊಗೊಂಡಿದ್ವಿ. ಸೊ ನಮ್ಮ ಸರ್ಜಿ ಹಾಸ್ಪಿಟ್ಲಿಂದನೂ ಇದು ಮಾಡಿದ್ದಾರೆ, ಆಂಬುಲೆನ್ಸ್ ಎಲ್ಲ ಕಳಿಸಿದ್ದಾರೆ. ಸೊ ಇದರಿಂದ ನಮಗೆ ಎಲ್ಲ ಅನುಕೂಲ ಆಗಿದೆ. ಸೊ ಬರೋ ಪೇಷಂಟ್ಸ್ ಇವಾಗ ಇಲ್ಲೆಲ್ಲ ಡಿಹೈಡ್ರೇಷನ್ ಆಗಿ ಬರ್ತಾ ಇದ್ದಾರೆ. ಆಮೇಲೆ ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಆಮೇಲೆ ತೆಲ್ನೋವು, ಕೆಲವೊಬ್ಬರಿಗೆ ವಾಂತಿ ಭೇದಿ ಆಗ್ತಾಯಿದೆ, ಕೆಲವೊಬ್ಬರು BP ಜಾಸ್ತಿ ಆಗಿರೋರು ಬರ್ತಾ ಇದ್ದಾರೆ. ಸೊ ಆಮೇಲೆ ಕಣ್ಣೂರಿ ಅಂತೇಳಿ ಬರ್ತಾ ಇದ್ದಾರೆ. ಆಮೇಲೆ ಸನ್ ಸ್ಟ್ರೋಕು ಇದ್ದ ಥರ ಕಾಣಿಸ್ಕೊಳ್ತಾ ಇದೆ. ಅವಕ್ಕೆಲ್ಲ ಏನು ಬೇಕು ನಾವು ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಏನು ಬೇಕು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಸೊ ORSಗಳು ಕೊಡ್ತಾಯಿದ್ವಿ, ಪೇನ್ ಕಿಲ್ಲರ್ಸು ನೋಡಿಕೊಂಡು ಅವಶ್ಯಕತೆ ಇದ್ದಾಗ ಅಷ್ಟೇ ಕೊಡ್ತಾಯಿದ್ವಿ. ಆಮೇಲೆ ಗ್ಯಾಸ್ಟ್ರಿಕ್ ಅಂತೂ ನಾವು ಸುಮಾರು ಜನಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ. ಸಮ್ಮರ್ ಇದರಿಂದ ಊಟದಲ್ಲಿ ಹೆಚ್ಚು ಕಡಿಮೆ ಬರೋಕ್ಕೆ ದಾರಿಯಲ್ಲಿ ಏನಾದರೂ ಸೊ ಬಿಸಿಲಿಂದ ಹೆಚ್ಚು ಕಡಿಮೆ ಆಗಿಬಿಟ್ಟು ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ. ಅದರಿಂದ ನಾವು ಏನು ಬೇಕು ಅದನ್ನೆಲ್ಲ ಗ್ಯಾಸ್ಟ್ರಿಕ್ಕಿಗೆ ಮೆಡಿಸಿನ್ಸ್ ಎಲ್ಲ ಏನು ಬೇಕು ಎಲ್ಲ ಕೊಡ್ತಾಯಿದ್ವಿ. ಇಲ್ಲಿ ಎಲ್ಲ ನುರಿತ ಫ್ರೀಯಾಗಿ ಕೊಡ್ತಾಯಿದ್ವಿ. ಇಲ್ಲಿ ಎಲ್ಲ ನುರಿತ ಡಾಕ್ಟರ್ಸ್ಗಳಿದ್ದಾರೆ, ಸರ್ಜನ್ಗಳಿದ್ದಾರೆ. ಸೊ ಆಮೇಲೆ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಇದ್ದಾರೆ, ಆಮೇಲೆ ಫಿಸಿಷಿಯನ್ ಇದ್ದಾರೆ, ಸೊ ಕಾರ್ಡಿಯಾಲಜಿಸ್ಟು ಇದ್ದಾರೆ. ಸೊ ಒಂದು 30 ಆಂಬುಲೆನ್ಸ್ ನಾವು ಎಮರ್ಜೆನ್ಸಿ ಇಲ್ಲಿ ಇಟ್ಕೊಂಡಿದ್ದಲ್ದೇ ಇದ್ರ ಜೊತೆಗೆ ನಾವು ಪ್ಯಾರಲಲ್ ಆಗಿನೂ ಕೆಲವೊಂದು ಹಾಸ್ಪಿಟ್ಲಲ್ಲಿ ಎಲ್ಲ ನಾವು ಮಾತಾಡಿಕೊಂಡು ಒಂದು 100 ಬೆಡ್ ಎಮರ್ಜೆನ್ಸಿ ಇಟ್ಕೊಂಡಿದ್ದೀವಿ. ಅಲ್ಲಿನೂ ಎಮರ್ಜೆನ್ಸಿ ಡಾಕ್ಟ್ರುಗಳನ್ನು ಸೊ ರೆಡಿಯಾಗಿದ್ದಾರೆ. ಏನೇ ಬಂದ್ರೂ ಎಮರ್ಜೆನ್ಸಿ ನಾವು ಟ್ರೀಟ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಇಷ್ಟು ಹೌದು ಹೌದು. ಸೊ ಇವಾಗ ಇಲ್ಲಿ ಬಂದವರಿಗೆಲ್ಲ ಇವಾಗ ಜನರಲಾಗಿ ನಾವು ನೀರು ಸ್ಟಾರ್ಟಿಂಗೇ ಎಂಟ್ರೆನ್ಸಲ್ಲೇ ನೀರು ಮಜ್ಜಿಗೆ ಎಲ್ಲ ಕೊಡ್ತಾ ಇದ್ದೀವಿ. ಹಂಗೂ ಅವ್ರಿಗೇನಾದರೂ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಅವ್ರಿಗೇನಾದರೂ ಡಿಹೈಡ್ರೇಷನ್ ಆಗಿತ್ತಂದರೆ ORSಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನೆಲ್ಲ ನಾವು ಅವರಿಗೆ ಪ್ರೊವೈಡ್ ಮಾಡ್ತಾಯಿದ್ವಿ.